ಮತ್ತೆ ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಹದಿಹರಿಯದ ವಯಸ್ಸಿನಲ್ಲಿ ಮಕ್ಕಳು ಮದ್ಯವ್ಯಸನಕ್ಕೆ ಒಳಗಾಗ್ತಾ ಇದ್ದಾರೆ. ಕಾನೂನಿನಲ್ಲಿ ಸಾಕಷ್ಟು ಅಡೆತಡೆಗಳು ಕಾಯ್ದೆಗಳು ಇವೆ, ಆದರೆ ಅದು ಯಾಕೆ ಪರಿಣಾಮಕಾರಿಯಾಗಿ ಎಲ್ಲರ ಮೇಲೆ ಪ್ರಭಾವ ಬೀರ್ತಿಲ್ಲ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಆ ಕಾಯ್ದೆಗಳು ಒಂದು ವೇಳೆ ಸರಿಯಾಗಿ ಜಾರಿಯಾದಲ್ಲಿ ಬಹುಶಃ ಹದಿಹರಿಯದ ಮಕ್ಕಳು ಈ ಮದ್ಯವ್ಯಸನಕ್ಕೆ ಒಳಗಾಗೋದು ತಡಿಬಹುದು ಅನ್ಸುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಪೊನ್ನಣ್ಣ ಅವರೇ, ಈಗಾಗಲೇ ನಾವು ಮಾತಾಡ್ತಾ ಇದ್ವಿ ಅಂದರೆ ಕಾನೂನಲ್ಲಿ ಸಾಕಷ್ಟು ಕ್ರಮಗಳಿವೆ, ಆದರೂ ಕೂಡ ನಾವು ಸೋಲ್ತಾ ಇದ್ದೀವಿ. ಒಂದು ವೇಳೆ ಈಗ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂದರೆ ಈ ಹದಿಹರಿಯದ ಮಕ್ಕಳು ಮದ್ಯವ್ಯಸನಕ್ಕೆ ಒಳಗಾಗದೇ ಇರೋ ಹಾಗೆ ತಡಿಬೇಕು ಅಂದರೆ ಏನು ಕ್ರಮ ಕೈಗೊಳ್ಳಬೇಕು? ಇದರಲ್ಲಿ ಒಂದೇನೆಂದರೆ, ಈಗ ಈ ಅಂಡರ್ ಏಜ್ ಮಕ್ಕಳಂದ್ರೆ 18ಗಿಂತ ಕೆಳಗಡೆ ಅಂದರೆ ಅವರು ಸಾಧಾರಣವಾಗಿ PUC-ನಲ್ಲಿ ಇರ್ತಾರೆ. 10ನೇ ಕ್ಲಾಸು, 11ನೇ ಕ್ಲಾಸ್, 12ನೇ ಕ್ಲಾಸ್ನಲ್ಲಿರೋ ಮಕ್ಕಳಿಗೆ ಕಾಲೇಜಿಂದ ಕ್ಲಾಸ್ಗೆ ಹೋಗದೆ ಕಾಲೇಜ್ ಬಿಟ್ಟು ಬಂದು ಕುಡಿಯೋಂಥ ಒಂದು ಅಭ್ಯಾಸಗಳಿದ್ದರೆ ಕುಡಿಯೋದಕ್ಕೆ ಅವ್ರಿಗೆ ಅದೇ ಸಮಯ ಸೂಕ್ತ, ಮಧ್ಯಾಹ್ನದ ಸಮಯ. ಯಾಕಂದರೆ ರಾತ್ರಿ ಆದರೆ ಒಂದು ಮನೆಯಲ್ಲಿ ಕೇಳ್ತಾರೆ, ಬೆಳಿಗ್ಗೆ ಹೊತ್ತಿನಲ್ಲಿ ಕಾಲೇಜ್ಗೆ ಹೋಗಿದ್ದಾರೆ ಅಂತ ತಿಳ್ಕೊತಾರೆ ಇವ್ರು ಕುಡಿಯೋದಕ್ಕೆ. ಅದಕ್ಕೆ ನಾನೆಲ್ಲ ಕಾಲೇಜ್ಗೆ ಹೋಗ್ತಾ ಇದ್ದಾಗ ಒಂದು 2-3 ವರ್ಷ ಕಾಲ ಯಾವ ಸರ್ಕಾರ ಇತ್ತು ನನಗೆ ಗೊತ್ತಿಲ್ಲ, ಆವಾಗ ಮಧ್ಯಾಹ್ನ ಹೊತ್ತಿನಲ್ಲಿ ಬಾರ್ಗಳನ್ನ ಪಬ್ಗಳನ್ನ ಕ್ಲೋಸ್ ಮಾಡುವಂಥ ಒಂದು ಆದೇಶವನ್ನು ನೀಡಿದ್ರು. ಅದು ಕಾರಣನೇ ಇದು. ಏನು ಕಾರಣ ಅಂದರೆ 16-18 ಹುಡುಗರು ಹುಡುಗಿರು ಪಬ್ಗಳಿಗೆ ಹೋಗಿ ಅವ್ರು ಕುಡಿಯೋ ಸ್ಥಳವೇ ಪಬ್ಗಳು, ಬಾರ್ಗಳು ಅಲ್ಲಿ. ಯಾಕಂದರೆ ಮಧ್ಯಾಹ್ನ ಹೊತ್ತಿನಲ್ಲಿ ಅವ್ರಿಗೆ ಮದ್ಯಪಾನ ಸಿಗ್ತಾಯಿತ್ತು, ಅದಕ್ಕೆ ಅವ್ರು ಅಂಥ ಸಮಯದಲ್ಲಿ ಹೋಗ್ತಾಯಿದ್ರು. ಆದರೆ ಇಲ್ಲಿ ನೀವು ಯಾವುದೇ ಬಾರ್ಗೆ ಹೋಗಿದ್ರೆ, ನೀವು ಹೋಗಿದ್ರೆ ನನಗೆ ಗೊತ್ತಿಲ್ಲ, ಬಟ್ ಯಾವುದೇ ಬಾರ್ಗೆ ಪಬ್ಗೆ ಹೋದರೆ 18 ವರ್ಷದ ಕೆಳಗಡೆ ಅವ್ರಿಗೆ ಎಂಟ್ರಿನೇ ಪ್ರಾಹಿಬಿಟೆಡ್. ಎಂಟ್ರಿ ಬಿಲೋ 18 years of age ಇಸ್ ಪ್ರಾಹಿಬಿಟೆಡ್ ಅನ್ಲೆಸ್ ಅಕಂಪನಿಡ್ ಬೈ ಅಡಲ್ಟ್ಸ್. ಅಂತಂದರೆ ಯಾರು ದೊಡ್ಡವ್ರ ಜೊತೆ ಇಲ್ಲದೆ ಹೋದರೆ ಅವ್ರನ್ನ ಒಳಗಡೆ ಬಿಡೋದೇ ಇಲ್ಲ, ಬಿಡಬಾರ್ದು ಕಾನೂನಲ್ಲಿ. ಅದಕ್ಕೊಂದು ಬೋರ್ಡನ್ನು ಹಾಕೊಂಡಿದ್ದಾರೆ ಹೊರತು ಅದನ್ನು ಯಾರೂ ಅಳವಡಿಸ್ತಾ ಇಲ್ಲ. ನಾಟ್ ಓನ್ಲಿ ಇನ್ ಬಾರ್, ಇವಾಗ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಓಪನ್ ಮಾಡ್ಕೋತಾರೆ. ನಾವು ಇಷ್ಟೊಂದು ನೋಡ್ತೀವಿ, ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಮಾಡ್ತಿರೋ ಜಾಗದಲ್ಲಿ ಅಂದರೆ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಹಾಕೊಂಡ್ಬಿಟ್ರೆ ಅಲ್ಲಿ ಬಿಯರ್ ಆಗಲಿ ಅಥವಾ ಅಲ್ಲೂ ಕೂಡ 18 ವರ್ಷದ ಕೆಳಗಡೆ ಮಕ್ಕಳು ಅವರಾಗೆ ಬಂದರೆ ಅವ್ರು ಸರ್ವ್ ಮಾಡಬಾರ್ದು. ಅವ್ರಿಗೆ ಕಾನೂನಲ್ಲಿ ಅವ್ರಿಗೆ ಯಾವುದೇ ಕಾರಣಕ್ಕೆ ಅವ್ರ ವಯಸ್ಸು ಸರ್ವ್ ಮಾಡಬಾರ್ದು. ಅದರಿಂದ ಯಾರ್ಯಾರೇ ಬರೀ ಮಕ್ಕಳು ಹುಡುಗಿರು ಒಳಗಡೆ ಬಂದಾಗ ಅವ್ರನ್ನ ID ಪ್ರೂಫ್ ಆಗಲಿ, ಅವ್ರ ಏಜ್ ID ಏನಾರೆ ಕೇಳಿ ಅದ್ರ ನಂತರ ಮ್ಯಾನೇಜ್ಮೆಂಟ್ನವ್ರು ಅವ್ರು ಒಳಗಡೆ ಬಿಡಬೇಕು, ಅದಿರೋದು ಕಾನೂನಲ್ಲಿ. ಬಟ್ ಅದನ್ನ ಯಾರು ಅಳವಡಿಸ್ತಾ ಇಲ್ಲ, ಅದನ್ನ ಕೇಳೋರಿಲ್ಲ. ಯಾಕಂದರೆ ಒಂದೇನೆಂದರೆ, ಒಂದು ಕಲ್ಚರಲ್ ಡಿಫ್ರೆನ್ಸ್ ಏನಿರ್ತದೆ ಅಂದರೆ, ಈಗ ಅಧಿಕಾರಿಗಳಿಗೆ ಈ ಮಧ್ಯಾಹ್ನ ಹೊತ್ತಿನಲ್ಲಿ ಹುಡುಗಿರು ಕುಡಿತಾರೆ ಅನ್ನೋ ಬಗ್ಗೆ ಜ್ಞಾನ ಇದೆಯೋ ಏನೋ ಅಂತಲೇ ಅನಿಸ್ತದೆ ಒಂದೊಂದ್ಸತಿ. ಯಾಕಂದರೆ ಅವ್ರ ಕಾಲದಲ್ಲಿ ಇಂಥ ಪಬ್ಗಳು ಇರಲಿಲ್ಲ, ಬಾರ್ಗಳು ಇರಲಿಲ್ಲ, ಇವಾಗಿರೋ ಅಧಿಕಾರಿಗಳೆಲ್ಲ. ಅದರಿಂದ ಅವ್ರಿಗೆ ಇದ್ರ ಬಗ್ಗೆ ಏನಾರೆ ಅರಿವೇ ಇಲ್ವೋ, ಅದ್ರ ಬಗ್ಗೆ ಏನಾರೆ ನಾವು ಯಾರೇ ಅವ್ರಿಗೆ ಹೋಗಿ ಹೇಳ್ಕೊಡ್ಬೇಕನ್ನೋ ಅದು ಸಾಧ್ಯತೆ ಇದೆ. ಯಾಕಂದರೆ ರಾತ್ರಿ ಹೊತ್ತಿನಲ್ಲಿ ಇವಾಗ 11ವರೆಗೆ ಪಬ್ಗಳು ಕ್ಲೋಸ್ ಆಗಬೇಕು, ಬಾರ್ಗಳು ಕ್ಲೋಸ್ ಆಗಬೇಕು. ಅದನ್ನ ಭಾಳ ಶಿಸ್ತಿನಿಂದ ಅಳವಡಿಸ್ತಾ ಇದ್ದಾರೆ. ಅದು ಎಕ್ಸೈಸ್ ಡಿಪಾರ್ಟ್ಮೆಂಟ್ನವರಲ್ಲ, ಪೊಲೀಸ್ನವ್ರು ಮಾಡ್ತಾ ಇದ್ದಾರೆ. ಅದಕ್ಕೂ ಬೇಕಷ್ಟು ಕಾರಣ ಇರ್ಬೋದು, ಈ ಕಾರ್ಯಕ್ರಮದಲ್ಲ ಅದು ಸೂಕ್ತ ಅಲ್ಲ. ಆದರೆ 11ವರೆ ಕರೆಕ್ಟಾಗಿ ಬಂದು ಕ್ಲೋಸ್ ಮಾಡ್ತಾ ಇದ್ದಾರೆ. ಎಲ್ಲೂ 11ವರೆ ನಂತರ ಯಾವ ಬಾರು ಯಾವ ಪಬ್ಬು ಓಪನ್ ಆಗ್ತಾ ಇಲ್ಲ. ಅದರಿಂದ ಇದು ಮಧ್ಯಾಹ್ನ ಹೊತ್ತಿನಲ್ಲಿ ಇಂಥ ಅಂಡರ್ ಏಜ್ ಮಕ್ಕಳು ಬಂದು ಪಬ್ಬಲ್ಲಿ ಕುಡಿತಾ ಇದ್ದಾರೆ, ಬಾರ್ಗಳಲ್ಲಿ ಕುಡಿತಾ ಇದ್ದಾರೆ ಅನ್ನೋಂಥ ವಿಚಾರನ ಗಮನಕ್ಕೆ ತಗೊಂಡು ಈಗ ಯಾವುದೇ ಬಾರ್ ಒಳಗಡೆ ಹೋಗಲಿ ಅವರು, ಈಗ 3 ಗಂಟೆ ಇವತ್ತು ಮಂಗಳವಾರ, ಇವತ್ತು ಯಾವುದೇ ಬಾರ್ಗೆ ಹೋದಂದರೆ 50 to 60% ಅಂಡರ್ ಏಜ್ ಮಕ್ಕಳೇ ಇರ್ತಾರೆ. ಯೂನಿಫಾರ್ಮ್ಗಳಲ್ಲಿ ನಾವು ಮಧ್ಯಾಹ್ನ ಕೋರ್ಟ್ನಿಂದ ನಾನು ಕೆಲವೊಮ್ಮೆ ಊಟಕ್ಕೆ ಹೋದಾಗ ಕೆಳಗಡೆ ಪಬ್ ಇರ್ತಾ ಇದೆ, ಸ್ಕೂಲ್ ಯೂನಿಫಾರ್ಮಲ್ಲಿ ಪಬ್ ಒಳಗಡೆ ಹೋಗ್ತಾ ಇರೋ ಮಕ್ಕಳನ್ನ ನಾನು ನೋಡಿದ್ದೀನಿ. ಅದರಿಂದ ಅವ್ರಲ್ಲಿ ಹೋದರೆ ಅವ್ರ ID ಕಾರ್ಡ್ಸ್ನ ತೆಗೆದು ನೋಡಿದ್ರೆ ಅವ್ರ ಅಂಡರ್ ಏಜ್ ಅಂತ ಗೊತ್ತಾಗುತ್ತೆ. ಸೂಕ್ತವಾದಂಥ ಕ್ರಮವನ್ನು ತಗೊಂಡು 2 ಬಾರ್ಗಳನ್ನ ಲೈಸೆನ್ಸ್ ರದ್ದುಪಡಿಸಿದ್ರೆ ಕಾನೂನು. ಕೊನೆಯದಾಗಿ ಟೀನಾ ಹೇಳಬೇಕು ಅಂದರೆ, ಇವಾಗ ಮಕ್ಕಳು ಕುಡಿತಾರೆ, ಅದ್ರ ಬಗ್ಗೆ ಪೋಷಕರು ಎಚ್ಚೆತ್ಕೋಬೇಕು. ಯಾಕಂದರೆ ಪಾರ್ಟಿ ಥ್ರೋ ಮಾಡೋದು ಇತ್ತೀಚಿನ ದಿನದಲ್ಲಿ ಸಾಕಷ್ಟು ಫೇಮಸ್ ಆಗಿಬಿಡಿದೆ, ಅದು ಕೂಡ ಮಕ್ಕಳ ಮೇಲೆ ಎಫೆಕ್ಟ್ ಆಗುತ್ತೆ. ಒಂದು ವೇಳೆ ಪಾರ್ಟಿ ಅಲ್ಲದೆ ಇದ್ರೂ ಕೂಡ ಮಗು ಕುಡಿತಾ ಇದೆ ಅಂತ ಹೇಳಿದಾಗ ಗೊತ್ತಾದಾಗ ಪೋಷಕರು ಯಾವ ರೀತಿ ಎಚ್ಚೆತ್ಕೋಬೇಕು ಅಂತ? ಐ ಥಿಂಕ್ ಪೇರೆಂಟ್ಸೇ ಮೇನ್ ರೋಲ್ ಇಲ್ಲಿ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಹೇಗೆ ಅವ್ರು ಗೈಡ್ ಮಾಡ್ತಾರೆ ಅವ್ರ ಮಕ್ಕಳನ್ನ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಿಕಾಸ್ ಮನೆಯಲ್ಲಿ ಓವರ್ ರೆಸ್ಟ್ರಿಕ್ಷನ್ಸು ಆಗಬಾರ್ದು ಅಂತ ನಾನು ಅನ್ಸ್ಕೋತೀನಿ ನಾನು. ಯಾಕಂತ ಹೇಳಿದ್ರೆ ಓವರ್ ರೆಸ್ಟ್ರಿಕ್ಷನ್ಸ್ ಆದಾಗ ಏನಾಗುತ್ತೆ, ಅವ್ರ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೋತಾರೆ, ಮನೇಲಿ ಬಂದು ಏನು ಇದು ಮಾಡಲ್ಲ. ಸೊ ಆಲ್ ದಿಸ್ ಥಿಂಗ್ಸ್ ಇದೆಲ್ಲ ಮನೆ ಪೋಷಕರು ಸ್ವಲ್ಪ ದೇ ಶುಡ್ ಬಿ ಲಿಟಲ್ ಕೀನ್. ಸ್ಕೂಲ್ ಹೋದ್ಮೇಲೆ ಲೀಜರ್ ಟೈಮಲ್ಲಿ ಏನು ಮಾಡ್ತಾರೆ, ಯಾರ ಜೊತೆ ಹೋಗ್ತಾರೆ, ಹೊರಗಡೆ ಹೋಗ್ತಾರಾ, ಎಲ್ಲಿಗೆ ಹೋಗ್ತಾರೆ, ಅದೆಲ್ಲ ಸ್ವಲ್ಪ ದೇ ಶುಡ್ ಕೀಪ್ ಇನ್ ನೋಟ್. ಮತ್ತು ಮನೆಯಲ್ಲಿ ಐ ಥಿಂಕ್ ದೆನ್ ಅಡ್ವೈಸರ್ಸ್ ಆ್ಯಂಡ್ ದ ವೇ ಯು ಗ್ರೂಮ್ ಯುವರ್ ಚಿಲ್ಡ್ರನ್, ಅದು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ನಾನು. ಪೇರೆಂಟ್ಸ್ ಮಕ್ಕಳ ಜೊತೆ ಫ್ರೆಂಡ್ಲಿ ಆಗೇ ಇರಬೇಕು ಯಾವತ್ತು. ಸೊ ಐ ಥಿಂಕ್ ಇವಾಗ ಈ ಹೈಡ್ ಆ್ಯಂಡ್ ಸೀಕಿಗೆ ಆಪ್ಷನ್ಸ್ ಇರಲ್ಲ ಅನ್ಕೋತೀನಿ ನಾನು. ಯಾಕಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ವಿ ಆರ್ ಆಲ್ ಬಾಟ್ ಅಪ್ ದಟ್ ವೇ ಓನ್ಲಿ, ಬಿಕಾಸ್ ದೇರ್ ಇಸ್ ನೆವರ್ ಪೋರ್ಷನ್ ಟು ಹೈಡ್ ಫ್ರಮ್ ಯರ್ ಪೇರೆಂಟ್ಸ್. ಸೊ ಆವಾಗ ಏನಾಗುತ್ತೆ, ಫ್ರೀಯಾಗಿ ಮಾತಾಡ್ತಾರೆ ಮಕ್ಕಳು, ಎಲ್ಲ ಹೇಳ್ತಾರೆ. ಬೈ ಚಾನ್ಸ್ ಹೇಳಿಲ್ಲ ಅಂದ್ರೂ ಸಹ ದೇ ವಿಲ್ ಹ್ಯಾವ್ ದಟ್ ಗಿಲ್ಟಿ ಫೀಲ್. ಮತ್ತು ಹೇಗಾದರೂ ಹೊರಗೆ ಬರುತ್ತೆ. ಮತ್ತು ಫ್ರೆಂಡ್ಸ್ ಜೊತೆ ಎಲ್ಲ ಮಿಂಗ್ಲಾಗಬೇಕಾದ್ರೆ ಐ ಥಿಂಕ್ ಪೇರೆಂಟ್ಸ್ ಪ್ರಾಪರ್ ಅಡ್ವೈಸ್ ಮೈ ಚೇಂಜ್ ದ ಚಿಲ್ಡ್ರನ್ಸ್ ಮೆಂಟಾಲಿಟಿ. ಐ ಥಿಂಕ್ ಇದೇ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿರೋದು, ಮದ್ಯವ್ಯಸನ ಮಕ್ಕಳು ಆದಷ್ಟು ಅದರಿಂದ ದೂರ ಆಗಲಿ ಅಂತ. ಅದ್ರ ಬಗ್ಗೆ ಸಾಕಷ್ಟು ಮಾತಾಡಿದ್ರಿ. ಧನ್ಯವಾದ.
ಇಬ್ಬರಿಗೂ. ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರೇ, ನೋಡಿದ್ರಲ್ಲ, ಎಲ್ಲರೂ ಮದ್ಯವ್ಯಸನಿಗಳಾಗ್ತಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಹದಿಹರಿಯದ ಮಕ್ಕಳು ಈ ದುಶ್ಚಟಕ್ಕೆ ಒಳಗಾಗ್ತಿದ್ದಾರೆ. ಪೋಷಕರೇ ಇವಾಗ ಎಚ್ಚೆತ್ಕೊಳ್ಬೇಕಾಗಿರೋ ಸಮಯ. ನಿಮ್ಮ ಮಗು ಏನು ಮಾಡ್ತಾ ಇದೆ, ಯಾವ ಕ್ಲಾಸಲ್ಲಿದೆ, ಲೀಜರ್ ಅವರ್ಸಲ್ಲಿ ಏನು ಮಾಡ್ತಾ ಇದೆ, ಅದರ ಚಟಗಳ ಬಗ್ಗೆ ನೀವು ತಿಳ್ಕೋಬೇಕು. ಅದರ ಬಗ್ಗೆ ಸಾಕಷ್ಟು ಕ್ರಮಗಳನ್ನು ಸೂಕ್ತ ರೀತಿಯಲ್ಲಿ ಕೈಗೊಳ್ಳಬೇಕು. ಅಲ್ಲದೆ ಕಾನೂನಿನಲ್ಲೂ ಹಲವಾರು ಬದಲಾವಣೆಗಳಾಗಬೇಕು. ಇರುವಂತಹ ಕಾನೂನುಗಳು ಕಟ್ಟುನಿಟ್ಟಾಗಿ ಪಾಲನೆ ಆಗಬೇಕು. ಇದು ಇವತ್ತಿನ ಸುಹಾಸಿನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.